My father told me I was timid child. At the school they said I had no style. I was dreaming to be those cool kids, but I can't afford my whole teenage life. Now I've been many places, all these years I used to cry overnight, but now I'm not gonna fit. It's the star that show me where I go, just like I knew you were. And I'm flying sounds and sounds and smiles. Oh, we're coming home tonight. You never know how to express your feeling, don't you? Oh, we're coming home tonight. My father told me I was born to run. Long way from home, he never doubt his son. Don't call me back until your dreams come true, but I pray for you, be always by your side. Now I've been many places, all these years I used to cry overnight, but now I'm not gonna fit. It's the star that show me where I go, just like I knew you were. And life is nothing but a simple song. Don't worry, Daddy, I ain't coming home. And life is nothing but a simple song. Don't worry, Daddy, I ain't coming home. ಮೀಟ್ ಆಗಿದ್ರು ಅಂತ ನಾನು ಬಂದಿರಲಿಲ್ಲ, ಬಟ್ ಈ ಟೈಮ್ ಬಂದಿದ್ದೀವಿ. ಇವತ್ತು ಆಲ್ಮೋಸ್ಟ್ 45-46 ಜನ ಬಂದಿದ್ದೀವಿ. ಸೊ ನಮ್ಮ ಗ್ರೂಪ್ ಆಲ್ಮೋಸ್ಟ್ 200 ಮೆಂಬರ್ಸ್ ಇದ್ದೀವಿ. ಸೊ ಇವತ್ತೇನು ಮಾಡಿದ್ವಿ ಈವೆಂಟು, ನಿಮ್ಮ ಮನೆಯಲ್ಲಿ ಅಥವಾ ಹೆಣ್ಮಕ್ಳು ಇರ್ಬೋದು, ಹೆಣ್ಮಕ್ಳು ಸ್ಟ್ರಾಂಗ್ ಇದ್ದೀರಾ, ಏನು ಪ್ರಾಬ್ಲಮ್ ಇಲ್ಲ. ಸೊ ಆದ್ರೂ ಮನೇಲಿ ತೋರಿಸಿ ಈ ಥರ ಈವೆಂಟ್ ಇರುತ್ತೆ, ನೆಕ್ಸ್ಟ್ ಈ ಥರ ಪ್ಲಾನ್ ಮಾಡಿದ್ದೀವಿ, ನೀವು ಬನ್ನಿ. ಸೊ ಬರ್ದೇ ಇರೋರು ಸಹ ಗ್ರೂಪಲ್ಲಿ ನೀವು ಕೇಳಿಸ್ಕೊಳ್ಳಿ, ಬರ್ದೇ ಇರೋರು ನಿಮ್ಮ ಮನೆಯಲ್ಲಿ ಅಥವಾ ಕೇಳಿ. ನಮ್ಮ ಸ್ಕೂಲ್ ಫಂಕ್ಷನ್ ಆಲ್ಮೋಸ್ಟ್ 20 ಇಯರ್ಸ್ ಬ್ಯಾಕ್ ಹೋಗ್ತಾ ಇದೀವಿ ನಾವು. ಇಲ್ಲೇನು ಬೇರೆ ಇದಂತಲ್ಲ, ನಮ್ಮ ಸ್ಕೂಲ್ ಹತ್ರ ಬರ್ತಾ ಇರೋದು. ಯಾಕೆ ನಾವು ಸ್ಕೂಲಿಗೆ ಬರೋ ಥರನೇ ಒಂದು ಫೀಲ್ ಮಾಡ್ಕೊಂಡು ಬನ್ನಿ, ಎಲ್ಲರೂ ಖುಷಿ ಮಾಡಿ, ಎಂಜಾಯ್ ಮಾಡಿ, ಹಳೆ ಫ್ರೆಂಡ್ಸ್ನ ಮೀಟ್ ಮಾಡಿ ಖುಷಿಯಾಗಿ ಹೋಗಿ. ಮತ್ತೆ ಲಾಸ್ಟ್ ಟೈಮ್ ಲಕ್ಷ್ಮೀಶ್ ಗ್ರೂಪ್ ಒಂದು ಮೆಸೇಜ್ ಆಗಿರೋ, ತುಂಬ ಜನ ಕಳ್ಕೊಂಡಿದ್ದೀವಿ, ಮುಂದಕ್ಕೆ ಹೆಂಗಿರ್ತೀವೋ ಹೇಗಿರ್ತೀವೋ ನಮಗೆ ಗೊತ್ತಿಲ್ಲ. ಹೌದೌದು, ಅಟ್ಲೀಸ್ಟ್ ಒಂದು ಫೀಲ್ ಇರುತ್ತೆ ನಮ್ಮಲ್ಲಿ, ಅದನ್ನ ಹಾಗೆ ಉಳಿಸ್ಕೊಳ್ಳೋಣ. ನಾವು ಲೈಫಲ್ಲಿ ಸತ್ಮೇಲೆ ಏನು ಯಾರು ಹೊತ್ಕೊಂಡು ಹೋಗಲ್ಲ, ಅಟ್ಲೀಸ್ಟ್ ಒಂದು ಖುಷಿಯಾದ ಫೀಲಿಂಗ್ಸ್ ಇರುತ್ತಲ್ಲ, ಅದು ತುಂಬ ಖುಷಿ ಕೊಡುತ್ತೆ ನಮಗೆ. ಅದನ್ನ ಹಾಗೆ ನಮ್ಗೆ ಎಷ್ಟು ಪ್ರೆಷರ್ಸ್ ಇರುತ್ತೆ, ಕೆಲಸ ಮಾಡೋದಿರ್ಬೋದು, ಮನೇಲಿ ಇರ್ಬೋದು, ಎಷ್ಟು ಪೇನ್ಸ್ ಇರುತ್ತೆ, ಅದನ್ನೆಲ್ಲ ಸ್ವಲ್ಪ ಸೈಡ್ಗೆ ಆ ಗೇಟಿಂದ ಆಚೆ ಇಟ್ಬಿಟ್ಟು ಒಳಗಡೆ ಬಂದು ಎಂಜಾಯ್ ಮಾಡ್ಕೊಂಡು ಖುಷಿಯಾಗಿ ಹೋಗೋಣ. ಮತ್ತು ಈ ಈವೆಂಟ್ ಎಷ್ಟು ಗ್ರ್ಯಾಂಡಾಗಿ ಆಗಬೇಕು ಅಂದರೆ ರಜೆ ಲೈಫಲ್ಲಿ ಮರಿಬಾರ್ದು, ಆ ಥರ ಇರಬೇಕು. ನಮ್ಮ ಮನೆ ಫಂಕ್ಷನ್ನು ಆ ಗ್ರ್ಯಾಂಡಲ್ಲಿ ಇರಬಾರ್ದು, ಆ ಥರ ಗ್ರ್ಯಾಂಡಲ್ಲಿ ಇರಬೇಕು. ಸೊ ಇದಕ್ಕೆ ಎಲ್ಲರೂ ಬನ್ನಿ, ಮ್ಯಾಕ್ಸಿಮಮ್ ಸಪೋರ್ಟ್ ಇಲ್ಲಿ, ಮ್ಯಾಕ್ಸಿಮಮ್ ಸಪೋರ್ಟ್ ಮಾಡಿ. ಎಲ್ಲ ಥರದ್ದು ಇರ್ಬೋದು, ಪ್ರತಿಯೊಂದು ಕೆಲಸ ಇನಿಷಿಯೇಟಿವ್ ತೊಗೊಳ್ಳಿ. ಯಾರ ಮೇಲೂ ಜವಾಬ್ದಾರಿ, ಒಬ್ಬರ ಮೇಲೆ ಜವಾಬ್ದಾರಿ ಇರ್ತಾ ಇಲ್ಲ ಇಲ್ಲಿ. ಪ್ರತಿಯೊಂದು ನಾವೇನು 200 ಮೆಂಬರ್ಸ್ ಇದ್ದೀವಿ, ಪ್ರತಿಯೊಬ್ಬರ ಜವಾಬ್ದಾರಿ ಈ ಇವೆಂಟು ಸಕ್ಸಸ್ಫುಲ್ ಆಗಿ ರನ್ ಆಗಬೇಕು. ಹೌದು, ಮೂರವರು ಯಾರೋ ಒಬ್ರು ಕಾಲ್ ಮಾಡಿ ಕರೀಲಿ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಯಾರು
ಸಾಕಷ್ಟು ಜನ ಇಲ್ಲ ಮೀಟ್ ಮಾಡಕ್ ಹೋದಾಗ ಗ್ರೂಪ್ ಅಲ್ಲಿ ಹಾಕಿ ಆ ಸರೌಂಡಿಂಗ್ ಯಾರು ಇರ್ತಾರೋ ಗರ್ಲ್ಸ್ ಇಲ್ವೇ ಇಲ್ಲ ಹೋಗ್ಬಿಟ್ಟಿದ್ದಾರೆ ಅದನ್ನೇ ಸಾಕಷ್ಟು ಜನ ಇಲ್ವೇ ಇಲ್ಲ 8 ಜನ ಮಾಡ್ಬೇಕಾದ್ರೆ ಒನ್ ಡೇ ಪ್ಲಾನ್ ಮಾಡ್ಕೋಣ ಇವ್ರೆ ಬರಕಾದ್ರೆ ನೀವು ಬನ್ನಿ ಅಥವಾ ಬಾಯ್ಸ್ ಎಷ್ಟು ಜನ ಆಗುತ್ತೆ ಅಷ್ಟೇ ಎಲ್ಲರೂ ಹೋಗ್ಬಿಟ್ಟು ಅವ್ರಿಗೊಂದು ಗೌರವಯುತವಾಗಿ ಅವ್ರನ್ನ ಇನ್ವೈಟ್ ಮಾಡೋಣ. ಯಾರೋ ಒಬ್ರು ಹೋಗ್ಬಿಟ್ಟು ಕರೆದ್ವಿ ಇರೋದು ಅದು ಬೇಡ, ಅದೊಂದು ಅವ್ರಿಗೊಂದು ರೆಸ್ಪೆಕ್ಟ್ ಕೊಡೋಣ. ಯಾಕಂದ್ರೆ ಅವ್ರೇನೋ ತುಂಬಾ ಕಲ್ತಿದೀವಿ, ಇವತ್ತೇನೋ ನಾವು ಸ್ವಲ್ಪ ಇದೀವಿ ಅಂದ್ರೆ ನಮ್ ಗುರುಗಳು ಏನೋ ಕಳ್ಸಿಕೊಟ್ಟಿರೋದ್ರಿಂದಾನೆ ಅವ್ರಿಗೊಂದು ರೆಸ್ಪೆಕ್ಟ್ ಕೊಟ್ಬಿಟ್ಟು ಅವ್ರನ್ನ ಅದೇ ತರ ಇನ್ವೈಟ್ ಮಾಡಿ ಅವ್ರನ್ನ ಇಲ್ಲಿ ಕರೆಸಿ ಸನ್ಮಾನ ಅಥವಾ ಏನ್ ಅವ್ರಿಗೆ ಒಂದು ಇದ್ ಮಾಡಿ ಅವ್ರ ಹಂಗೆ ವಾಪಸ್ ಕಳ್ಸ್ಕೊಡೋಣ. ಅದು ನಮ್ ಜವಾಬ್ದಾರಿ. ಸೊ ಅದನ್ನ ಸ್ವಲ್ಪ ಜೋರಾಗಿ ಚಪ್ಪಾಳೆ ಅದಕ್ಕೋಸ್ಕರ ಈ ಚಪ್ಪಾಳೆ ಅವತ್ತು ಜಾಸ್ತಿ ಬರ್ಬೇಕು ಖಂಡಿತ. ಸೊ ಸಾಕಷ್ಟು ಜನ ಮಿಸ್ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಇನ್ನು ಇರೋರು ಕೂಡ ಯಾಕೆ ಬಂದಿಲ್ಲ ಅಂತ ಕ್ವಶನ್ ಮಾರ್ಕ್ ಇದೆ. ಇನ್ನೊಂದು ಸ್ಪೆಷಲ್ ರಿಕ್ವೆಸ್ಟ್, ಗ್ರೂಪ್ ಅಲ್ಲಿ ಪರ್ಸನಲ್ ಫೋಟೋಗಳನ್ನ ಹಾಕ್ಬೇಡಿ ದಯವಿಟ್ಟು. ಬೇಕಾದ್ರೆ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಎಲ್ಲ ಮಾಡಿ. ಪರ್ಸನಲ್ ಫೋಟೋಸ್ ಅಂತಂದ್ರೆ ಎಲ್ಲೋ ಏನೋ ಮಾಡ್ತಾ ಇದ್ದೀರಾ ನಿಮ್ ಮನೆದು ಏನೋ ಹಾಕಿ ಅದನ್ನ ಹಾಕ್ಬೇಡಿ, ಗ್ರೂಪ್ ಅಲ್ಲಿ ಹಾಕ್ಬೇಡಿ. ಒಳ್ಳೆ ನಿರೀಕ್ಷಿತವಾಗಿ ಮೀಟ್ ಆದ್ರೆ ತಿರುಪ್ತಿಲೋ ಇಲ್ಲ ಅವಾಗ ಬೇಕಾದ್ರೆ ಒಂದು ಫೋಟೋ ತೆಗೆದು ಸಿಂಪಲ್ ಆಗಿರ್ತೀವಿ. ನಮ್ಗೆ ಆಕ್ಚುಲಿ ನಾವು ಓದ್ಬೇಕಾದ್ರೆ ನಮ್ಗೇನು ಗೊತ್ತಿರ್ಲಿಲ್ಲ ಈ ಸೋಷಿಯಲ್ ಮೀಡಿಯಾ ವಾಟ್ಸಪ್ ಅದು ಏನೂ ಗೊತ್ತಿರಲಿಲ್ಲ. ಹಾಗೆ ಇದ್ಬಿಡೋಣ. ಈ ಒಂದು ಗ್ರೂಪ್ ಮಾಡಿರೋದು ಜಸ್ಟ್ ಈ ಒಂದು ಈವೆಂಟ್ಗೆ ಅಥವಾ ನಾವೆಲ್ಲನೂ ರಿಯೂನೈಟ್ ಆಗಕ್ಕೂ ಅಷ್ಟೇ ಮಾಡಿರೋದು ಅಷ್ಟೇ. ಮಿಸ್ಯೂಸ್ ಆಗ್ಬಾರ್ದು, ಬೇರೆ ಯಾವ್ದಕ್ಕೂ ಮಿಸ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ನಾವು ಅವಾಗ ಹೆಂಗ್ ಚಿಕ್ಕ ಮಗಳ ತರ ಆಗಿತ್ತು ಅದೇ ತರ ಇರಕ್ ಟ್ರೈ ಮಾಡಿ. ಖಂಡಿತ ಅಷ್ಟ. ಡಿಸ್ಕಷನ್ ಡಿಬೇಟ್ಸ್ ಅವೆಲ್ಲ ಬೇಡ. ಸೂಪರ್ ಅಷ್ಟ. ಖುಷಿಯಾಗಿರಿ. ನಿಮ್ಮಲ್ಲಿ ಹನುಮಂತು ಮುಖಂಡದ ಅಧ್ಯಕ್ಷರು ಒಂದೇ ಒಂದು ಹೇಳ್ಬೇಕು. ಆಕ್ಚುಲಿ ಅವಲೇ ಹರ್ಷ ನಮ್ದು ವರ್ಸ್ಟ್ ಬ್ಯಾಚ್ ಕೆಲವೊಂದ್ರಿಂದ ಅಷ್ಟೇ. ನಮ್ಮಂತ ವೆರಿ ಗುಡ್ ಬ್ಯಾಚ್ ಯಾವ ಇದ್ರಲ್ಲೂ ಎಲ್ಲಾರ ಬ್ಯಾಚಲ್ಲೂ ಏನೋ ಒಂದು ಬ್ಯಾಡ್ ಒಪಿನಿಯನ್ ಒಬ್ಬರ ಬಗ್ಗೆ ಕೆಟ್ಟಾಗಿ ಅದೊಂದು ಬೇರೆ ಕೆಟ್ಟ ವಿಚಾರಗಳು ಈ ತರ ಎಲ್ಲ ಬಂದು ನಮ್ದು ಎಸ್ಪೆಷಲಿ ಟೀಚರ್ಸ್ ಎಲ್ಲರಿಗೂ ಒಂದು ಇನ್ವಿಟೇಷನ್ ಮುಖಾಂತರ ಅವರು ಅಡ್ರೆಸ್ ತಗೊಂಡು ಒಂದು ಪರ್ಸನಲ್ ಇನ್ವೈಟ್ ಮಾಡ್ತೀವಿ. ಅದು ಬೇಕಾದ್ರೆ ನಾವೇ ಇನ್ವೈಟ್ ಮಾಡ್ತೀವಿ. ಯಾರು ಹೋಗ್ತೀವಿ ನಿಮ್ಗೆ ತಮಗೆ ಆ ಕಡೆ ಆ ಕಡೆ ಮ್ಯಾನೇಜ್ ಮಾಡ್ಕೋಬಹುದು. ಅಲ್ಲೇ ಒಂದು ಗ್ರೂಪ್ ಮಾಡ್ಕೊಂಡು ಅದಕ್ಕಿಂತ ಫಸ್ಟ್ ಒಂದು ಇವಾಗ ಏನಿದ್ರ ಗೊತ್ತಾ, ಗ್ರೂಪ್ ಇದ್ರಲ್ಲಿದ್ರ ಗೊತ್ತಾ, ಅಡ್ಮಿನ್ ಇದ್ರ ಗೊತ್ತಾ, ಫಸ್ಟ್ ಸ್ವಲ್ಪ ಜವಾಬ್ದಾರಿ ತಗೊಳ್ರಿ. ರೆಸ್ಪಾನ್ಸ್ ಮಾಡಲ್ಲ ಯಾರೂನು. ಅಲ್ಲಿ ಏನಾಗುತ್ತೆ ಗೊತ್ತಾ, ಎಲ್ರಿಗೂ ಆಗಲ್ಲ, ಎಲ್ರಿಗೂ ಸಿಗಲ್ಲ. ಅವ್ರಿಗೆ 10 ಮೆಂಬರ್ಸ್ 20 ಮೆಂಬರ್ಸ್ ಲೀಡ್ ಮಾಡಕ್ ಈಸಿ ಆಗುತ್ತೆ. ಒಬ್ರು ಬೇಡ ಅಪ್ಪಿ, ಒಬ್ರು ಆಗಲ್ಲ. ಎಲ್ರಿಗೂ ಲೀಡ್ ಮಾಡ್ಬೇಕು ಅಂದ್ರೆ ನಿಜ ಆಗಲ್ಲ. ಇದು ನಮ್ ಫಂಕ್ಷನ್ ಅಂತ ಮಾಡ್ರಪ್ಪ, ಒಬ್ರ ಮೇಲೆ ಇದು ಮಾಡೋದ್ ಬೇಡ. ಎಲ್ಲರೂ ಇನಿಷಿಯೇಟಿವ್ ತಗೊಳ್ಳಿ, ಪ್ರತಿಯೊಬ್ರು ರೆಸ್ಪಾನ್ಸಿಬಿಲಿಟಿ ಇದು. ಇವಾಗ ಏನ್ ಗೊತ್ತಾ, ಒಬ್ರೇ ಎಲ್ರನ್ನ ಕರೆಯಕ್ಕೂ ಆಗಲ್ಲ, ಎಲ್ಲ ಇದು ಮಾಡಕ್ ಆಗಲ್ಲ. ಹೋಗೋದವ್ರ ಮನೆ ಹತ್ರ ಅದೇ ಪೇರೆಂಟ್ಸ್ ಕೊಟ್ಟೇ ಕೊಡ್ತಾರೆ, ಯಾರು ಕೊಡೋದಲ್ಲ. ಗಲ್ಸಿದ್ರೆ ಗಲ್ಸ್ ಹೋಗಿ, ಬಾಯ್ಸಿದ್ರೆ ಬಾಯ್ಸ್ ಹೋಗಿ. ನಮ್ಮೂರಲ್ಲಿ ಹೇಮಲತಾ ಅಂತ ಇದ್ದಾಳೆ, ಅವಳು ಈ ಊರಲ್ಲಿ ಬಂದವಳೆ. ಊರಲ್ಲಿ ಇರೋರು ಹೇಳಿದಿದ್ರೆ ಆಗಿರೋದು, ನಮ್ಗೆ ಗೊತ್ತಿಲ್ಲ. ಅವ್ರ ಕಾಂಟ್ಯಾಕ್ಟ್ ಮನ್ನ ಇದ್ ಮಾಡಿದೀವಿ. ಹಂಗೆ ವೇಣು ಯಾಕಪ್ಪ ವೇಣು ಇನ್ಫಾರ್ಮೇಶನ್ ಹೋಗಿಲ್ಲ? ಈ ಕಡೆ ಕೇಳಿಸ್ಕೊಳ್ಳೋದು. ಗ್ರೂಪ್ ಅಲ್ಲಿ ಮಾಡ್ಬೇಕು ಮಾಡ್ತೀರೋ ಕೇಳಿಸ್ಕೊಳ್ಳೋ.
ಯಾರು ಮ್ಯಾಕ್ಸಿಮಮ್ ಟೀಚರ್ಸ್ ಇರ್ತಾರೋ ಅವ್ರನ್ನ ಕಾಂಟ್ಯಾಕ್ಟ್ ನಂಬರ್ ರೆಡ್ಡಿ ಮತ್ತೆ ಇವರೆಲ್ಲ ಹೇಳಿದ್ರೆ ಪರ್ಸನಲಿ ಹೋಗಿ ಇನ್ವೈಟ್ ಮಾಡೋಕ್ಕೆ ಯಾರು ಸಾಧ್ಯ ಇರ್ತಾರೋ ಅವರೆಲ್ಲ ಹೋಗ್ಬಿಟ್ಟು ಪರ್ಸನಲಿ ಇನ್ವೈಟ್ ಮಾಡ್ಸೋಣ ಯಾರು ಆಗುತ್ತೆ ಅವರೆಲ್ಲ ಒಂದು ಕಡೆಯಿಂದ ಇವತ್ತಿಂದ ಟ್ರೈ ಮಾಡ್ರೆ ಮ್ಯಾಕ್ಸಿಮಮ್ ಟೀಚರ್ಸ್ ನಾವು ಕವರ್ ಮಾಡ್ಬೋದು ಅಟ್ಲೀಸ್ಟ್ ಇದು ಕಲ್ತು ಬರ್ಬೇಕಮ್ಮ ಬರೀ ಬಾಯ್ಸ್ ಅಷ್ಟೇ ಹೋಗಿ ಕರೆಯೋದು ಈಗ ಟೀಚರ್ಸ್ ಫೈನ್ ಮಾಡೋದಕ್ಕೆ ಸಪೋರ್ಟ್ ಯಾರು ಮ್ಯಾಕ್ಸಿಮಮ್ ಚಾನ್ಸಸ್ ಇದೆ ಅವ್ರು ಇದು ಮಾಡಿ ಇಲ್ಲಿ ಲೋಕಲ್ ಆಗಿರೋ ನಾನು PNK ಸಿಗ್ತಾರೆ CRB ನನಗೆ ಮಾರುತಿ ಮಾರುತಿ ಕ್ಲೋಸ್ ಮಾಡಿ ಬಂದು ಎಲ್ಲರೂ ಇನ್ನ ಸಮಾರಂಭ ಸ್ಟಾರ್ಟ್ ಮಾಡಿಲ್ವಾ ಮಾಡ್ತೀರಾ ಮದ್ವೆ ಆಗಿದ್ದೀರಾ ಇಲ್ವಾ ಅಂತಕ್ಕಂಥದ್ದು ಸುಮಾರು ಒಂದು 20 ವರ್ಷ ಆಗಿರ್ಬೋದು ಅನ್ಕೊಂತೀನಿ ನಾವೆಲ್ಲ ನನ್ನ ಹೆಸರು ಹನುಮಂತ ನಾಯ್ಕ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಊರಾಗಿದ್ದೀನಿ ನಮ್ಮ ಮದ್ವೆ ಆಗಿಲ್ಲ ಕೆಲಸ ಎಲ್ಲ ಕೆಲಸ ಕಿರಣ್ ಅಂತೇಳಿ ದೊಡ್ಡಸಳ್ಳಿಯಿಂದ ಬರ್ತಾ ಇದೆ. ನಾನು ದೇವಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ